ತುಂಬ ಚಿಂತೆಯಲ್ಲಿದ್ದೆ, ಯಾವುದೋ ಒಂದು ಚಿಂತೆಯಲ್ಲಿ. ಹಾಗೆ ಒಂದು 15 ದಿನದಿಂದ ದೈಹಿಕವಾಗಿ ಕೂಡ ನನಗೆ ಉಸಿರಾಟ ಸಮಸ್ಯೆ. ನಾವು ಹುಟ್ಟಿ ಈಚೆ ಬಂದಾಗ ಉಸಿರು ನಾವು ನಿಂತು ಉಸಿರನ್ನ ನಿಲ್ಲಿಸಿದಾಗ ನನ್ನ ಕೊನೆಯ ದಿನ ಹೇಳಬೇಕು ಅಂದರೆ ಅವ್ರ ಮನೆಗೆ ಹೋಗಿ ಸರಿ ಥರದೊಂದು ಶಿಬಿರ ಎಲ್ಲ ಮಾಡಬೇಕು ಅಂತ ಸುದರ್ಶನ ಕ್ರಿಯೆ ನಾವು ಮಾಡಿದರೆ ನಿಜವಾಗ್ಲೂ ನಮ್ಮ ಆರೋಗ್ಯ ತುಂಬ ಅದ್ಭುತವಾಗಿರ್ತದೆ. ಜೊತೆಗೆ ನಿಜವಾದ ಆನಂದ ಏನು ಅಂತೇಳಿ ಅದು ಈಗ ಮೇಡಮ್ ಹೇಳ್ದಂಗೆ ಅದು ಅನುಭವಿಸಿದ್ರೆ ಮಾತ್ರ ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಫೈರ್ನ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ಹಸಿ ತರಕಾರಿಗಳು ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗು ತುಂಬಾ ವಿಶೇಷವಾಗಿರುವಂಥದ್ದು, ತುಂಬ ಬೆನಿಫಿಟ್ ಇರೋವಂಥದ್ದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡವರೆಗೂ ನೋಡಿ. ಈ ಫೋಟೋದಲ್ಲಿರೋ ಗುರೂಜಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಕೇಳಿದ್ದೀರಾ ನೀವೆಲ್ಲರಿಗೂ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದವರು ತಿಳ್ಕೊಳ್ಳಿ. ತುಂಬ ಬೆನಿಫಿಟ್ ಇರೋವಂಥದ್ದು. ಆ್ಯಕ್ಚುಲಿ ಇದು ನಮ್ಮ ಚನ್ನರಾಯಪಟ್ಟಣದಲ್ಲಿ 6 ಡೇಸು ಇದನ್ನು ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. ನಾನು ನನ್ನ ಫ್ರೆಂಡ್ ಕಡೆಯಿಂದ ಅವರು ಹೋಗೋದಕ್ಕೆ ಅಂತ ರೆಡಿ ಆದೆ. ಹೋಗೋಕ್ಕೆ ಮುಂಚೆ ಅಂದ್ಕೊಳ್ತಾ ಇದ್ದೆ, ಅಯ್ಯೋ ನೋಡೋಣ ಅಂತ. ಫಸ್ಟ್ ಕೇಳಿದ್ದೆ ಅವರಿಗೆ, ಈ ಥರದ್ದು ಒಂದು ಸಂಸ್ಥೆ ಕಡೆಯಿಂದ ನಮಗೆ ಆನಂದ ಅನುಭೂತಿ ಶಿಬಿರ ಅಂತ 6 ಡೇಸ್ ಕೋರ್ಸ್ ಆಗಿರುತ್ತೆ, ಅದನ್ನು ಏರ್ಪಡಿಸಿದ್ರು. ಸೊ ಫಸ್ಟ್ ಡೇ ಹೋದಾಗ ಇಷ್ಟೇನಾ ಅಂತ ಅನ್ಸತ್ತೆ. ಆಮೇಲೆ ಅದನ್ನು ಹೋಗಿ ಅನುಭವಿಸಿದ ಮೇಲೇ ಗೊತ್ತಾಗೋದು ಇದ್ರ ಆಳ ಏನು ಅಂತ. ಕೆರೆಯ ದಡದಲ್ಲಿ ನಿಂತ್ಕೊಂಡು ಆಳದ ಬಗ್ಗೆ ಯೋಚನೆ ಮಾಡಬಾರ್ದು, ಇಳಿದ ಮೇಲೇನೆ ಗೊತ್ತಾಗೋದು ಕೆರೆ ಒಳಗಡೆ ಏನಿದೆ ಅಂತ. ನಿಜವಾಗ್ಲೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ನಾವು ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು. ಆದರೆ ಆರೋಗ್ಯನ ಕೊಂಡ್ಕೊಳಕ್ಕಾಗಲ್ಲ, ಕಂಡ್ಕೊಳ್ಬೇಕು. ನಮಗೆ ನಾವೇನೆ ಸೆಲ್ಫ್ ಆಗಿ ಥಿಂಕ್ ಮಾಡಬೇಕು, ಸೆಲ್ಫ್ ಆಗಿ ಬದುಕಬೇಕು. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ವಾ, ಎಷ್ಟು ವರ್ಷ ಇರ್ತೀವೋ ಅಷ್ಟು ವರ್ಷ ಆರೋಗ್ಯವಾಗಿರಬೇಕು ಅಂದರೆ ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಯೋಗ ಮಾತ್ರ ಒಂದೇ ಅಲ್ಲ, ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಒಂದಷ್ಟು ಎಕ್ಸಸೈಸ್ಗಳಾಗಿರ್ಬೋದು. ನಮ್ಮಲ್ಲಿ ನಾವು ಒಬ್ರು ನಿಜವಾಗ್ಲೂ ನಮಗೆ ಟೈಮೇ ಇರೋದಿಲ್ಲ. ಇವಾಗ ಎಲ್ಲರೂ ಬ್ಯುಸಿ ಶೆಡ್ಯೂಲ್ಸಲ್ಲಿ ಇರ್ತೀವಿ. ಆದರೆ ಈ ಥರದ್ದೆಲ್ಲ ನಮಗೋಸ್ಕರ ಒಂದು 35 ಮಿನಿಟ್ಸು ಫ್ರೀ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ರೆ ನಾವು ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ. ವಯಸ್ಸಾಗ್ತಾ ಇದೆ ಅನ್ನೋ ಆ ಥಾಟ್ಸೇ ನಮ್ಮಲ್ಲಿ ಬರೋದಿಲ್ಲ. ನಿಜವಾಗ್ಲೂ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದ್ಸತಿ ನಿಮ್ಮ ಊರುಗಳಲ್ಲಿ ನಿಮ್ಮ ಅಕ್ಕಪಕ್ಕದವರಲ್ಲಿ ವಿಚಾರಿಸ್ಕೊಳ್ಳಿ. ಆನಂದ ಅನುಭೂತಿ ಶಿಬಿರ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಏನಾದರೂ ಬಂದರೆ ಖಂಡಿತವಾಗ್ಲೂ ಜಾಯಿನ್ ಆಗಿ. ಸೊ ತುಂಬಾ ಬೆನಿಫಿಟ್ ಇರುತ್ತೆ, ತುಂಬಾ ವಿಷಯಗಳನ್ನ ಕಲಿತೀವಿ. ಒಂದೊಂದು ದಿನನೂ ಒಂದೊಂದು ಥರ ಥಾಟ್ಸ್ಗಳು, ಒಂದೊಂದು ವಿಷಯಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನಾವು ಜಸ್ಟು ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಕಲಿತಾ ಇರೋದು ನಾವು ಮಕ್ಳು ಥರ ಇದನ್ನು ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ 6 ಡೇಸು ಇಷ್ಟು ಬೇಗ ಹೋಯ್ತಾ ಅಂತ ಅನ್ನಿಸ್ತು ನನಗೆ. ಮಂಡೇ ಟು ಸ್ಯಾಟರ್ಡೆ ನಾನು ಲಾಸ್ಟ್ ಡೇ ಅಂತೂ ನಾನು ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅನ್ನಿಸ್ತು. ಇದು ಲಾಸ್ಟ್ ಡೇ ಪ್ರೋಗ್ರಾಮ್ದು ಒಂದು ಚಿಕ್ಕ ವಿಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ತುಂಬ ವಿಷಯಗಳನ್ನ ಕಲ್ತ್ವಿ. ತುಂಬ ಜನ ಫ್ರೆಂಡ್ಸ್ ಆದರು. ಆಮೇಲೆ ನಾವು ಬಾಡಿ ಎಲ್ಲದು ನಾವು ಹಂಗೆ ಅಂದ್ಕೊಳ್ತೀವಿ ಫಿಟ್ ಆಗಿದ್ದೀವೇನೋ ಅಂತ. ನಿಜವಾಗ್ಲೂ ನಾವು ಎಷ್ಟೇ ಸಣ್ಣ ಇರಲಿ ಫಿಟ್ ಇರೋದಿಲ್ಲ. ಅವ್ರು ಹೇಳೋ ಒಂದೊಂದು ಎಕ್ಸಸೈಸ್ನೂ ನಮಗೆ ಬಗ್ಗಿ ಎದ್ದು ಕೂತು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಶಿಬಿರ ಬಂದರೆ ಮಿಸ್ ಮಾಡದೆ ಜಾಯಿನ್ ಆಗಿ. ಇದು ಬಂದು 6 ದಿನದ ಶಿಬಿರ ಆಗಿರುತ್ತೆ. 3 ಬ್ಯಾಚ್‌ಗಳಾಗಿ ಮಾಡಿರ್ತಾರೆ. ಬೆಳಗಿನ ಜಾವ 5:30ಗೆ ಒಂದು ಬ್ಯಾಚ್ ಆದರೆ 11 ಗಂಟೆಗೆ ಒಂದು ಬ್ಯಾಚು. ಇನ್ನು ಸಾಯಂಕಾಲ 5 ಗಂಟೆಗೆ ಒಂದು ಬ್ಯಾಚ್ ಇರುತ್ತೆ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಯಾರ್ಯಾರಿಗೆ ಯಾವ ಟೈಮಿಂಗಲ್ಲಿ ಮಾಡಬೇಕು ಅಂತ ಅನ್ಸುತ್ತೋ ಅವರು ಜಾಯಿನ್ ಆಗ್ಬೋದು. ಏಪ್ರಿಲ್ 6ನೇ ತಾರೀಕಿಂದ ಮತ್ತೆ ಇದು ಶುರುವಾಗ್ತಾ ಇದೆ. ಮತ್ತೆ ಈ ಶಿಬಿರ ಸ್ಟಾರ್ಟ್ ಆಗ್ತಾ ಇದೆ. ಚನ್ನರಾಯಪಟ್ಟಣದಲ್ಲಿರೋರು, ಚನ್ನರಾಯಪಟ್ಟಣದ ಸುತ್ತಮುತ್ತ ಇರೋರು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಸೊ ನಾವು ಫಿಟ್ ಆಗಿರಬೇಕು, ನಾವು ಆರಾಮಾಗಿರಬೇಕು ಅಂದರೆ ನೀವೂ ಈ ಶಿಬಿರಕ್ಕೆ ಭಾಗವಹಿಸಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ 600 ರುಪೀಸು ಫೀಸ್‌ನ ಕಟ್ಟಿ ನಾವು ಜಾಯಿನ್ ಆಗ್ತೀವಿ. ಇದು ಲೈಫ್ ಟೈಮ್ ಆಗಿರುತ್ತೆ. ನಾವು ಒಂದ್ಸತಿ ಇದು ಕಟ್ಟಿ ಜಾಯಿನ್ ಆದರೆ ಇನ್ನು ಲೈಫ್ ಟೈಮು ಯಾವಾಗಲೇ ಎಷ್ಟು ವರ್ಷ ಬಿಟ್ಟು ಈ ಶಿಬಿರನ ಆರಂಭ ಮಾಡಿದ್ರೂ ಮತ್ತೆ ನಾವು ವಾಪಸ್ಸು ಜಾಯಿನ್ ಆಗ್ಬೋದು. ನಾವು ಯಾವುದೇ ರೀತಿಯ ಫೀಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಬರೀ ಯೋಗ, ಧ್ಯಾನ, ಆಕ್ಟಿವಿಟೀಸು ಅಷ್ಟೇ ಅಲ್ಲ, ಎಷ್ಟೊಂದು ವಿಷಯಗಳನ್ನ ಕಲ್ತ್ವಿ. ಸೊ ಎಷ್ಟೊಂದು ಜನ ನಮಗೆ ಫ್ರೆಂಡ್ಸ್ ಆದರು. ಇಲ್ಲಿ ಮಾಡ್ತಾ ಇರೋ ಪ್ರಕ್ರಿಯೆನ ನೀವು ನೋಡ್ಬೋದು. ನಾವು ಸಾಮಾನ್ಯವಾಗಿ ಬೆನ್ನಿಂದೆ ಎಲ್ಲರೂ ಮಾತಾಡೋದು, ಒಬ್ಬರ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ಅದು ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ಥಿಂಕಿಂಗು. ಸೊ ನೆಗೆಟಿವ್ ಆಗೇ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಇಲ್ಲಿ ನಾವಿವಾಗ ಅವ್ರ ಬಗ್ಗೆ ಒಂದು ಪಾಸಿಟಿವ್ನ ಬರಿಬೇಕಾಗಿರುತ್ತೆ. ಒಂದು ಈ ಪೇಪರ್ ಪ್ಲೇಟ್ ಬರುತ್ತಲ್ವ, ಅದನ್ನು ಉಲ್ಟಾ ಮಾಡಿಟ್ಟು ನಮ್ಮ ಬೆನ್ನಿಂದೆ ಇಟ್ಕೊಳ್ಬೇಕು. ಅವ್ರಿಗೆ ಏನು ಅನಿಸುತ್ತೋ ಪ್ರತಿಯೊಬ್ಬರ ಹತ್ರನೂ ಹೋಗಿ ಹೋಗಿ ನಾವು ಬರೆಸ್ಕೊಳ್ಬೇಕು. ಅವರು ನಮ್ಮ ಬಗ್ಗೆ ಇರೋ ಅಂಥ ಒಂದಷ್ಟು
ಅನಿಸಿಕೆಗಳನ್ನ ಅವ್ರಿಗೆ ನಮ್ಮ ಬಗ್ಗೆ ಕ್ರಿಯೇಟ್ ಆಗಿರೋವಂಥ ಈ 6 ಡೇಸಲ್ಲಿ ಅವ್ರು ನಮ್ಮ ಹತ್ರ ನಮ್ಮ ಹತ್ರ ತಿಳ್ಕೊಂಡಿರೋದು, ನಮ್ಮ ಹತ್ರ ಮಾತಾಡಿರೋದು, ನಮ್ಮ ಬಗ್ಗೆ ಇರೋವಂಥ ಒಂದು ಸೆಂಟೆನ್ಸಲ್ಲಿ ಏನಾದ್ರೂ ಬರೀರಿ ಅನ್ನೋ ಒಂದು ಚಟುವಟಿಕೆನ ಕೊಟ್ಟಿದ್ರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು. ನಿಜವಾಗ್ಲೂ ಇಂಥ ಥಾಟ್ಸ್ಗಳು ಇವರಿಗೆ ಬರೋದೇನೋ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಹಿಂದೆ ಹೋಗಿ ಬರಿತಾ ಇದ್ರು. ಅದರಲ್ಲಂತೂ ನಂಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಇದೇನೆ. ಆಮೇಲೆ ಎಲ್ಲರೂ ಅವರವರ ಅನಿಸಿಕೆಗಳನ್ನ ಬರಿತಾ ಇದ್ರು. ಇದೊಂದೇ ಚಟುವಟಿಕೆ ಅಲ್ಲ, ನಾವು ಹೋಗಿರೋ 6 ದಿನನೂ 6 ಥರದ ಚಟುವಟಿಕೆಗಳನ್ನ ಮಾಡಿಸ್ತಾ ಇದ್ರು. ಒಂದೊಂದು ಥರ ಡಿಫ್ರೆಂಟ್ ಆಗಿರೋದು ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ಸೊ ಅದನ್ನ ಹೇಳೋಕ್ಕಾಗಲ್ಲ, ಯಾವ ಥರ ಎಕ್ಸ್‌ಪ್ರೆಸ್ ಮಾಡೋಕ್ಕಾಗಲ್ಲ. ಅದನ್ನ ಅನುಭವಿಸ್ಬೇಕು ಅಂತಾರಲ್ವಾ, ನಿಜ ಅದನ್ನ ಅನುಭವಿಸಿ. ನೀವು ಎಲ್ಲೇ ಆಗಲಿ, ಯಾವ ಊರಲ್ಲೇ ಆಗಲಿ, ಈ ಥರ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಏನಾದರೂ ಶಿಬಿರ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಭಾಗವಹಿಸಿ. ಸೊ ತುಂಬಾನೇ ನಿಮಗೆ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ. ಬೇರೆಯವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೆ, ನೆಗೆಟಿವ್ ಥಾಟ್ಸ್ ಇದ್ರೆ ಅದು ಅವತ್ತಿಗೆ ಮುಗ್ದೋಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇದು 6 ದಿನದ ಶಿಬಿರ ಆಗಿ ಇಲ್ಲಿಗೆ ಬಿಟ್ಟೋಗೋದಿಲ್ಲ. ಇದನ್ನ 48 ಡೇಸು ನಾವು ಕಂಟಿನ್ಯೂ ಮಾಡೋದಕ್ಕೋಸ್ಕರ ನಮಗೆ ಒಂದು ಝೂಮ್ ಲಿಂಕ್ ಅಂತ ಕಳಿಸ್ತಾರೆ. ಪ್ರತಿದಿನ 2 ಬ್ಯಾಚ್ ಆಗಿ ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಝೂಮ್ ಲಿಂಕಲ್ಲಿ ನಾವು ಆನ್‌ಲೈನಲ್ಲೂ ಕೂಡ ಅವ್ರು ನಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಯಾವ ಥರ ಕ್ರಿಯೆನ ಮಾಡಬೇಕು, ಯಾವ ಥರ ಗೈಡ್ ಮಾಡ್ತಾ ಹೋಗ್ತಾರೆ. ಅಲ್ಲೂ ಕೂಡ ನಾವು ಮುಂದುವರಿಸ್ಬೋದು. ಸೊ ನಾವು ಆ್ಯಕ್ಚುಲಿ ಈಗ ಮುಂದುವರಿಸ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ಈ ಪ್ರಕ್ರಿಯೆನಲ್ಲಿ ಭಾಗವಹಿಸಿ. ಈ ಶಿಬಿರದಲ್ಲಿ ಒಂದು 6 ಡೇಸು ನಿಮಗೋಸ್ಕರ ನೀವು ಟೈಮ್ ಕೊಟ್ಟು ಜಸ್ಟ್ 35 ಮಿನಿಟ್ಸು ನಾವು ಪ್ರತಿದಿನ ನಮಗೋಸ್ಕರ ನಾವು ಲೈಫ್‌ನ ಸ್ಯಾಕ್ರಿಫೈಸ್ ಮಾಡಿದ್ರೆ ಜೀವನದಲ್ಲಿ ತುಂಬ ಖುಷಿಯಾಗಿ, ತುಂಬ ಚೆನ್ನಾಗಿ, ಆರೋಗ್ಯವಾಗಿ ಇರ್ಬೋದು. ಇದಕ್ಕಿಂತ ಸ್ವಲ್ಪ ಮಾನಸಿಕವಾಗಿ ತುಂಬ ಚಿಂತೆಯಲ್ಲಿದ್ದೆ, ಯಾವುದೋ ಒಂದು ಚಿಂತೆಯಲ್ಲಿ. ಹಾಗೆ ಒಂದು 15 ದಿನದಿಂದ ದೈಹಿಕವಾಗಿ ಕೂಡ ನನಗೆ ಉಸಿರಾಟ ಸಮಸ್ಯೆ ಇತ್ತು. ಲಂಗ್ಸ್ ಎಲ್ಲ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ, ಬೇಸಿಂಗು ಇತ್ತು ಸ್ವಲ್ಪ. ಈ ಆನಂದ ಅನುಭೂತಿ ಶಿಬಿರವನ್ನು ಅಟೆಂಡ್ ಮಾಡಿ 2-3 ದಿನ. ಆಮೇಲೆ ನಮಗೂ ಬೇರೆಯವ್ರಿಗೆ ಹೇಳಿ ಅಂತಾರೆ. ನಾವು ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಅವರೇ ಬಂದು ಅನುಭವಿಸ್ಬೇಕು. ಆ 6 ಡೇಸಲ್ಲಿ ಏನಾಗುತ್ತೆ, ಏನು ಪ್ರೋಸೆಸ್ನ ಹೇಳ್ಕೊಡ್ತಾರೆ. ಆಮೇಲೆ ಎಷ್ಟೊಂದು ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಆ ಥಾಟ್ಸು ಅವ್ರಿಗೆ ಮಾತ್ರ ಬರುತ್ತೇನೋ ಗೊತ್ತಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ. ಉಸಿರು ನಾವು ಹುಟ್ಟಿ ಈಚೆ ಬಂದಾಗ ಉಸಿರು ನಾವು ನಿಂತು ಉಸಿರನ್ನ ನಿಲ್ಲಿಸಿದಾಗ ನಮ್ಮ ಕೊನೆಯ ದಿನ. ಉಸಿರು ನಮಗೆ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲರೂ ಬಂದು ಜಾಯಿನ್ ಆಗಿ ಇಂಥ ಒಳ್ಳೆಯ ಅವಕಾಶನ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಚನ್ನರಾಯಪಟ್ಟಣದಲ್ಲಿರೋರು ತುಂಬ ಜನಕ್ಕೆ ತುಂಬ ಥರ ಪ್ರಾಬ್ಲಮ್ಸ್ ಇರುತ್ತೆ. ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಮಾನಸಿಕವಾಗಿ ಆಗಲಿ, ದೈಹಿಕವಾಗಿ ಎಲ್ಲದಕ್ಕೂ ನಾವು ಆಲ್ ದ ಬೆಸ್ಟ್. ನಾವು ಇಲ್ಲಿಗೆ ಕೊನೆ ಆಗಲಿ, ನಮ್ಮೆಲ್ಲ ಕಷ್ಟಗಳು ಇಲ್ಲಿಗೆ ಮುಗ್ದೋಗಿ ನಾವು ಯಾವಾಗಲೂ ಹ್ಯಾಪಿ ಆಗಿರಲ್ಲ. ಗುರೂಜಿದು ಒಂದು ಫೋಟೋ ಕೊಟ್ಟರು, ಅದಕ್ಕಿಂತ ಗಿಫ್ಟು ನನಗೆ ಬೇರೆ ಏನಿಲ್ಲ ಅನಿಸ್ತು. ಥ್ಯಾಂಕ್ ಯು ಒಂದು ಸೆಕೆಂಡ್ ಬಂದಿದ್ದೀನಿ. ಈಗ ನನಗೆ 6 ದಿನದ ಶಿಬಿರದಲ್ಲಿ ನನಗೆ ಇದನ್ನು ನಾವು ತುಂಬ ಅಳವಡಿಸ್ಕೊಂಡ್ರೆ ನಾನು ಸರಿ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಬಂದಿದೆ. ಅಂದರೆ ಇನ್ನು ಅವರು ಏನು ನೋಡಿದೆ, ಹೌದಾ ಮೇಡಮ್ ನಾನು ಫಸ್ಟ್ ಬರ್ತೀನಿ ಅಂತ ಹೇಳಿ ಅನಸೂಯ ಮೇಡಮ್ ನಾಗಪ್ಪ ಸರ್ ಇದ್ರು. ಫಸ್ಟ್ ರಿಜಿಸ್ಟ್ರೇಷನ್ಸ್ ಅವರು ಒತ್ತಡ, ಇನ್ನೂ ಹಲವಾರು ರೀತಿಯಾದಂಥ ಬರೀ ಒತ್ತಡಗಳ ನಡುವೆ ಬದುಕ್ತಾ ಇದ್ದೀವಿ. ಹಾಗೆಯೇ ದಿನ ಬೆಳಗಾಯಿತು ಅಂದರೆ ಸಾಯಂಕಾಲ ತನಕ ಯಾವುದಾದ್ರೂ ಒಂದು ದೈಹಿಕ ಚಟುವಟಿಕೆಯನ್ನು ಕೂಡ ಭಾಗವಹಿಸ್ತಾ ಇರ್ತೀವಿ. ಸಾಮಾನ್ಯ ಕೆಲಸಗಳಲ್ಲಿ ಯೋಗ ಆಗಿರ್ಬೋದು, ಜಿಮ್ ಆಗಿರ್ಬೋದು, ವರ್ಕೌಟ್ಸು ಎಲ್ಲ ರೀತಿಯಲ್ಲೂ ಇರ್ತೀವಿ. ಕೇವಲ ದೈಹಿಕವಾಗಿ ಅಷ್ಟೇ ನಾವು ಸದೃಢ ಆಗೋದಕ್ಕಿಂತ ಮಾನಸಿಕವಾಗೂ ಸದೃಢ. ಆ್ಯಕ್ಚುಲಿ ನಾವು ಏನು ಅನ್ಕೊಳ್ತೀವಿ ಗೊತ್ತಾ, ನಾವು ಸಣ್ಣ ಇದ್ದೀವಿ, ಮನೆ ಕೆಲಸ ಮಾಡ್ತೀವಿ, ವಾಕ್ ಮಾಡ್ತೀವಿ, ಓಡಾಡ್ತೀವಿ, ಇಷ್ಟೊಂದು ಮನೆ ಕೆಲಸ ಎಲ್ಲ ನಾವು ಒಬ್ಬರೇ ಮಾಡೋದ್ರಿಂದ ಫಿಟ್ ಆಗಿದ್ದೀವೇನೋ ಅಂತ ಅನ್ಕೊಳ್ತೀವಿ. ನೋ. ಆದರೆ ನಾನು ಕೂಡ ಹಾಗೆ ಅನ್ಕೊಳ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಾನು ಕೂಡ ಫಿಟ್ ಆಗಿಲ್ಲ ಅಂತ. ಸಣ್ಣ ಇದ್ದೀವಿ ಅಂದರೆ ಫಿಟ್ ಇದ್ದೀವಿ ಅಂತ ಅಲ್ಲ. ಸೊ ಅಲ್ಲಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ 5 ನಿಮಿಷ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಫುಲ್ಲು ಕಾಲು ನೋವ್ತಾ ಇತ್ತು. ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಂದ ತಕ್ಷಣ ಬೆನ್ನು ನೋವು ಶುರುವಾಗ್ತಾ ಇತ್ತು. ಒಂದ್ಸತಿ ಬಗ್ಗೆ ಎದ್ದೇಳಿ ಅಂದರೆ ಸಾಕು, ಬಂದರೆ ಕಾಲು ನೋವು ಶುರು ಆಗ್ತಾ ಇತ್ತು. ನಾವು ನಿಜವಾಗ್ಲೂ ಯೋಗ ಮಾಡಬೇಕು. ಯೋಗ ಮಾಡಿದಾಗ್ಲೇ ಸೊ ನಮಗೆ ಗೊತ್ತಾಗೋದು ನಾವೆಷ್ಟು ಫಿಟ್ ಆಗಿದ್ದೀವಿ ಅಂತ. ಇದು ಲಾಸ್ಟ್ ಡೇ ಆಗಿರುತ್ತೆ. ಲಾಸ್ಟ್ ಡೇ 6th ಡೇ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ವಿತೌಟ್ ಫೈರು ನೀವೇನಾದರೂ ಫುಡ್ನ ರೆಡಿ ಮಾಡ್ಕೊಂಬರ್ಬೇಕು ಅಂತ. ಸೊ ಹಾಗಾಗಿ ಅವತ್ತು ಎಲ್ಲ ಲೇಡೀಸು ಸೇರಿಕೊಂಡು ವೆರೈಟೀಸ್ ಆಫ್ ಫುಡ್ನ ರೆಡಿ ಮಾಡ್ಕೊಂಡು ಬಂದಿದ್ರು. ಸೊ ಎಲ್ಲರೂ ನಮ್ಮ ಬ್ಯಾಚಲ್ಲಿ ಎಲ್ಲ ಲೇಡೀಸೇ ಇರೋದ್ರಿಂದ
ಸೊ 2 ಪಾರ್ಟ್ ಮಾಡಿದ್ರು. ಒಂದೊಂದು ಕಡೆ ಒಂದೊಂದು ಪಾರ್ಟ್ ಅವರು ಏನೇನು ಅರಿದ್ರು ಮಾಡ್ಕೊಂಬನ್ನಿ ಅಂತ. ಅದನ್ನು ಒಂದು 2-3 ಜನ ಜಡ್ಜ್ಗಳು ಬಂದು ತಿಂದು ಆ್ಯಕ್ಚುಲಿ ನಾವಿಲ್ಲಿ ಬಹುಮಾನ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕ್ರಿಯೇಟಿವಿಟಿನಲ್ಲಿ ಎಲ್ಲರೂ ಒಂದೊಂದು ಥರದ್ದು ಮಾಡ್ಕೊಂಡು ಹೋದರೆ ಅವರು ಖುಷಿಯಾಗಿ ಒಂದು ಕಡೆ ಕೂತ್ಕೊಂಡು ತಿಂದು ಅದನ್ನು ಸಂಭ್ರಮಿಸ್ತಾರೆ. ನಿಮ್ಮನೇಲಿ ಮಾಡಿರೋ ಚೆನ್ನಾಗಿದೆ, ನಿಮ್ಮನೇಲಿ ಮಾಡಿರೋ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಫ್ರೆಂಡ್ಲಿನೆಸ್, ಅವೇರ್ನೆಸ್ನ ಮೂಡಿಸೋದಕ್ಕೆ ಸೊ ನಾವೆಲ್ಲರೂ ಒಂದಿನ ಎಲ್ಲೆಲ್ಲೋ ಇದ್ದವರು ಎಲ್ಲೆಲ್ಲೋ ಇದ್ದು ಬಂದು ಎಲ್ಲ ಮನೆಯವ್ರ ಫುಡ್ನು ಒಂದು ಕಡೆ ಕೂತ್ಕೊಂಡು ಟೇಸ್ಟ್ ಮಾಡೋದಿದೆಯಲ್ಲ, ಅದಂತೂ ಸಕ್ಕತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಖುಷಿಯಿಂದ ಅಲ್ಲಿ ದೊಡ್ಡೋರು ಚಿಕ್ಕೋರು ಅಂತ ಇಲ್ಲ, ಏಜ್ ಆದವ್ರು ಕೂಡ ಇದ್ದರು. ಅವ್ರಿಗೆ ನಾವೆಲ್ಲರಿಗೂ ಏಜ್ ಆದವ್ರಿಗೆಲ್ಲ ಸರ್ವ್ ಮಾಡಿದ್ವಿ. ಅದಂತೂ ಸಖತ್ ಖುಷಿ ಆಯಿತು. ಖುಷಿಯಿಂದ ತಿಂದು ಎಲ್ಲರೂ ಎಂಜಾಯ್ ಮಾಡಿದ್ರು. ಫೈರ್ ಅಂತೇಳಿ ಸರ್ ಇದು without fire. ಫುಲ್ ಫೈರ್ ವಿತೌಟ್ ಫೈರ್ ಅಂದರೆ ಫುಲ್ ವಿತೌಟ್ ಫೈರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಫೈರ್ನ ಯೂಸ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ಹಸಿ ತರಕಾರಿಗಳು ಈ ಥರ ಎಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಈಗ ಕಡಲೆಕಾಳು ಬಂದು ಪ್ರೋಟೀನ್ಸ್ ಎಲ್ಲ ಬರುತ್ತೆ, ಕ್ಯಾರೆಟು ಫೈಬರ್ ಐಟಮ್ ಎಲ್ಲ ಇದೆಲ್ಲ ಹಾಕಿ ಈಗ ಸುಮ್ಮನೆ ಯಾವಾಗಲೂ ಬೇಯಿಸಿ ಮಾಡಿ ತಿಂತೀವಿ. ಹಸಿ ತರಕಾರಿನೂ ಕೂಡ ನಾವು ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಡಲೆಕಾಳಿನ ಜೊತೆಗೆ ನಾವು ಹಸಿ ತರಕಾರಿಗಳನ್ನೆಲ್ಲ ಹಾಕಿ ಅದಕ್ಕೆ ಒಂದು ಟೇಸ್ಟಿಗೋಸ್ಕರ ಕೆಲವೊಂದು ಸ್ಪೈಸಸ್, ಈ ಅಜ್ವಾನ ಆಗ್ಬೋದು, ಜೀರಿಗೆ ಆಗ್ಬೋದು, ಆ ಥರದನ್ನೆಲ್ಲ ಉಪಯೋಗಿಸಿ ಅದಕ್ಕೊಂದು ಮಸಾಲ ರೆಡಿ ಮಾಡಿದ್ದೀವಿ. ಮತ್ತು ಒಂದು ಪೀಕ್ ಪಲಾವ್ ಅಂತೇಳಿ ಇದು ಬಂದು ಬ್ಲೂ ಕಲರ್ ಕಾಣಿಸ್ತಾ ಇದೆ. ಪೀಕ್ ಫ್ಲವರ್ ಅಂತ ಶಂಖಪುಷ್ಪ, ನೀಲಿ ಶಂಖಪುಷ್ಪ ಇರುತ್ತಲ್ಲ, ಅದನ್ನು ನಾವು ಕನ್ಸಿಸ್ ಮಾಡೋದ್ರಿಂದ ನಮಗೆ ಬ್ರೈನಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಅದನ್ನು ಪ್ರತಿ ದಿವಸ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅದರಿಂದ ನಾವು ಒಂದು ಜ್ಯೂಸನ್ನು ಕೂಡ ರೆಡಿ ಮಾಡಿದ್ದೀವಿ. ಮತ್ತು ಪೀಕ್ ಪಲಾವ್ ಅಂತೇಳಿ ಪಲಾವ್ ಥರ ಕೂಡ ಒಂದು ರೆಡಿ ಮಾಡಿದ್ದೀವಿ. ಇದರಿಂದ ನಾವು ಯಾವ್ಯಾವ ಥರ ನಾವು ಕನ್ಸ್ಯೂಮ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನೆಲ್ಲ ರೀತಿಯಿಂದ ಉಪಯೋಗಿಸ್ತಿದ್ದೀವಿ ಸರ್. ಆನಂದ ಅನುಭೂತಿ ಶಿಬಿರನ ಎಲ್ಲ ಕಡೆ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಈ ಶಿಬಿರನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಬಟ್ ನಿಮ್ಮ ಊರುಗಳಲ್ಲಿ ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಡೋಂಟ್ ಮಿಸ್ ಇಟ್ ಅಂತ ಹೇಳ್ತೀನಿ. ಎಲ್ಲರೂ ಭಾಗವಹಿಸಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಹಾಗಾಗಿ ನಾವು ಲಾಸ್ಟ್ನೇ ದಿನ ನಾವೇ ಮಾಡ್ಕೊಂಡು ಹೋಗಿರೋ ಅಂಥ ಫುಡ್ಡುಗಳನ್ನ ಎಲ್ಲರೂ ಕೂತ್ಕೊಂಡು ಜೊತೆಲಿ ತಿಂದ್ವಿ. ಸೊ ನನಗೆ ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಎಲ್ಲರೂ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಸೊ ಎಲ್ಲರೂ ಒಂಥರ ಫ್ಯಾಮಿಲಿಯವ್ರ ಥರ ಆದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಅದೇ ಹೇಳಿದ್ನಲ್ಲ, 6 ಡೇಸಲ್ಲಿ ಹೋಗಿದ್ದೇ ಗೊತ್ತಾಗಿಲ್ಲ ಟೈಮು. ತುಂಬ ಚೆನ್ನಾಗಿತ್ತು. ಸೊ ಈ ಒಂದು ಪುಟ್ಟ ಲಾಗ್ನ ಮಾಡಿದೆ, ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅನ್ನೋ ಒಂದೇ ಉದ್ದೇಶ. ಸೊ ಹಾಗಾಗಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಿಮಗೋಸ್ಕರ ಫ್ರೀ ಮಾಡ್ಕೊಳ್ಳಿ. ದಿನವಿಡೀ ದುಡಿಯೋದು, ದಿನವಿಡೀ ಮಾಡೋ ಕೆಲಸ ಇದ್ದಿದ್ದೇನೆ. ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರನಾದರೂ ಫ್ರೀ ಮಾಡಿಕೊಂಡು ಜಾಯಿನ್ ಆಗಿ. ಒಳ್ಳೆಯದಾಗಲಿ. ಜೈ ಗುರುದೇವ್.